ವಿದ್ಯಾರ್ಥಿಗಳ ಸ್ವಾಗತ. ಈಗ ನಾವು ಫ್ಲೂಯಿಡ್ ಪವರ್ ಕಂಟ್ರೋಲ್ ಅಂಡ್ ಟ್ರಾನ್ಸ್ಮಿಷನ್ ಸಬ್ಜೆಕ್ಟ್ನ ಯೂನಿಟ್ 3 ಅದರ ಹೆಸರು ಡಿಸೈನ್ ಆಫ್ ಹೈಡ್ರಾಲಿಕ್ ಸರ್ಕ್ಯೂಟ್ಸ್. ಅದರಲ್ಲಿ ಸೆಷನ್ 2 ನಲ್ಲಿರುವಂಥ ಕಂಟೆಂಟ್ನ ಇವಾಗ ನಾವು ನೋಡೋಣ. ಸೊ ಇಲ್ಲಿ ಈಗ ಏನಾಗಿದೆ, ನಾವು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಈ ಸ್ಲೈಡಲ್ಲಿ ಈ ಸೆಷನಲ್ಲಿ ನಾವು ಏನೇನು ಕಲಿತೀವಲ್ವ ಅದ್ರ ಬಗ್ಗೆ ಹೇಳುತ್ತೆ ಟೇಬಲ್ ಆಫ್ ಕಂಟೆಂಟ್ ಇದು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇಂಟೆನ್ಸಿಫೈಯರ್ ಅಂದರೆ ಏನು ಅದ್ರ ಬಗ್ಗೆ ಕಲಿತೀವಿ, ಅದು ಯಾವ ಥರ ವರ್ಕ್ ಆಗುತ್ತೆ ಕಲಿತೀವಿ, ಅದರ ಅಪ್ಲಿಕೇಶನ್ಸ್ ಏನು ಅದ್ರ ಬಗ್ಗೆ ಕಲಿತೀವಿ. ಆಮೇಲೆ ಪ್ರೆಷರ್ ಸ್ವಿಚ್ ಅಂದರೆ ಏನು, ಅದು ಎಲ್ಲಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಕಲಿತೀವಿ. ಪ್ರೆಷರ್ ರಿಲೀಫ್ ವಾಲ್ವ್ ಅಂದರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಕಲಿತೀವಿ. ಈ MCQನ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಟೆಸ್ಟಲ್ಲಿ ಮಾಡ್ತೀವಿ. ಈಗ ಈ ಪ್ರೆಸೆಂಟೇಷನಲ್ಲಿ MCQ ಇಲ್ಲ. ರೆಫರೆನ್ಸಸ್ ಅಂದರೆ ಈ ಎಲ್ಲ ಡೇಟಾ ನಾನು ಇದನ್ನು ಪ್ರಿಪೇರ್ ಮಾಡಿದ್ನಲ್ಲ PPTನ, ಯಾವ ಬುಕ್ಗಳನ್ನ ಯೂಸ್ ಮಾಡಿಕೊಂಡು ಎಲ್ಲಿಂದ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅದನ್ನು ಇಲ್ಲಿ ನಾನು ಹೇಳ್ತೇನೆ. ಈಗ ನೆಕ್ಸ್ಟ್ ಹೋಗೋಣ. ಇದು ಪ್ರೆಷರ್ ಇಂಟೆನ್ಸಿಫೈಯರ್. ಸೊ ಈ ಪ್ರೆಷರ್ ಇಂಟೆನ್ಸಿಫೈಯರ್ ಬಗ್ಗೆ ಹೇಳೋದಾದ್ರೆ ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಸೊ ಈಗ ಇಲ್ಲಿ ನೋಡಿ, ಇಲ್ಲೇನಿದೆ ನೋಡಿ, ಇಲ್ಲಿ ಈಗ ಇದು ದೊಡ್ಡ ಸಿಲಿಂಡರು, ಇದು ಒಂದು ಚಿಕ್ಕ ಸಿಲಿಂಡರು. ಈ ದೊಡ್ಡ ಸಿಲಿಂಡರ್ಲಿ ದೊಡ್ಡ ಪಿಸ್ಟನ್ ಇದೆ, ಚಿಕ್ಕ ಸಿಲಿಂಡರಲ್ಲಿ ಚಿಕ್ಕ ಒಂದು ರ್ಯಾಮ್ ಇದೆ ಅಲ್ವಾ. ಈ ಚಿಕ್ಕ ಸಿಲಿಂಡರ್ಗೆ ಇಲ್ಲಿ 2 ವಾಲ್ ಕನೆಕ್ಟ್ ಮಾಡಿದೆ. ಇದೊಂದು ವಾಲ್ವ್ ಮತ್ತು ಇಲ್ಲೊಂದು ವಾಲ್ವ್ ಇದೆ. ಇವೆರಡು ಒನ್ ವೇ ವಾಲ್ವ್ಗಳು. ಇದು ಒಂದು ಒನ್ ವೇ ವಾಲ್ವ್, ಇದು ಕೂಡ ಒಂದು ಒನ್ ವೇ ವಾಲ್ವ್. ಇದು ಏನು ಮಾಡುತ್ತೆ, ಕೇವಲ ಫ್ಲೂಯಿಡ್ನ ಒಳಗಡೆ ಬಿಡುತ್ತೆ, ಫ್ಲೂಯಿಡ್ ಇಲ್ಲಿಂದ ಆಚೆ ಬರಲ್ಲ. ಇಲ್ಲೇನಾಗುತ್ತೆ, ಫ್ಲೂಯಿಡು ಇಲ್ಲಿಂದ ಆಚೆ ಹೋಗುತ್ತೆ, ಆಚೆ ಕಡೆಯಿಂದ ಒಳಗಡೆ ಬರಲ್ಲ. ಸೊ ಈ ಥರ ಸಿಸ್ಟಮ್ ಇದೆ ಇಲ್ಲಿ. ಇಲ್ಲೇನಾಗುತ್ತೆ, ಇಲ್ಲಿ ಲೋ ಪ್ರೆಷರ್ ಫ್ಲೂಯಿಡ್ ಬರುತ್ತೆ, ಇಲ್ಲಿಂದ ಹೈ ಪ್ರೆಷರ್ ಫ್ಲೂಯಿಡ್ ಆಚೆ ಹೋಗುತ್ತೆ. ಇಲ್ಲಿನೂ ಕೂಡ ಲೋ ಪ್ರೆಷರ್ ಫ್ಲೂಯಿಡ್ ಒಳಗಡೆ ಎಂಟರ್ ಆಗುತ್ತೆ, ಇಲ್ಲಿಂದ ಹೈ ಪ್ರೆಷರ್ ಫ್ಲೂಯಿಡ್ ಆಚೆ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಲೋ ಪ್ರೆಷರ್ ಫ್ಲೂಯಿಡ್ ಒಳಗಡೆ ಎಂಟರ್ ಆಗುತ್ತೆ, ಇಲ್ಲಿಂದ ಲೋ ಪ್ರೆಷರ್ ಫ್ಲೂಯಿಡ್ ಆಚೆ ಹೋಗುತ್ತೆ. ಇಲ್ಲಿಂದ ಲೋ ಪ್ರೆಷರ್ ಫ್ಲೂಯಿಡ್ ಒಳಗಡೆ ಎಂಟರ್ ಆಗುತ್ತೆ, ಇಲ್ಲಿಂದ ಲೋ ಪ್ರೆಷರ್ ಫ್ಲೂಯಿಡ್ ಆಚೆ ಹೋಗುತ್ತೆ. ಸೊ ಈ ಪಿಸ್ಟನನ್ನು ಹಿಂದೆ ಮುಂದೆ ಮಾಡೋದಕ್ಕೆ, ಮುಂದೆ ತಳ್ಳೋದಕ್ಕೆ ಮತ್ತು ಹಿಂದೆ ತಳ್ಳೋದಕ್ಕೆ, ಫ್ಲೂಯಿಡ್ ಇಲ್ಲಿ ಬಂದು ಇಲ್ಲಿಂದ ಫ್ಲೂಯಿಡ್ ಆಚೆ ಹೋದರೆ ಅವಾಗ ಈ ಪಿಸ್ಟನ್ ಮುಂದೆ ಹೋಗುತ್ತೆ. ಫ್ಲೂಯಿಡ್ ಇಲ್ಲಿಂದ ಒಳಗಡೆ ಬಂದು ಇಲ್ಲಿಂದ ಆಚೆ ಹೋದರೆ ಅವಾಗ ಈ ಪಿಸ್ಟನ್ ಹಿಂದೆ ಹೋಗುತ್ತೆ. ಸೊ ಈ ಪಿಸ್ಟನನ್ನು ಹಿಂದೆ ಮುಂದೆ ಮಾಡೋದಕ್ಕೆ ವಿ ಯೂಸ್ ಎ DCV ವಾಲ್ವ್. ನಾವೇನು ಮಾಡ್ತೀವಿ, ಇಲ್ಲಿ ಒಂದು DCV ವಾಲ್ವನ್ನು ಯೂಸ್ ಮಾಡ್ತೀವಿ, ಅಂದರೆ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ ಯೂಸ್ ಮಾಡ್ತೀವಿ. ನಾರ್ಮಲಿ ದಿಸ್ DCV ವಾಲ್ವ್ ವಿಲ್ ಬಿ 4/2 ಆರ್ 4/3 ವಾಲ್ವನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕೆ ಈ ಪಿಸ್ಟನನ್ನು ಮುಂದೆ ತಳ್ಳೋದಕ್ಕೆ ಅಥವಾ ಹಿಂದೆ ಎಳ್ಕೊಳ್ಳೋದಕ್ಕೆ ವಿ ಯೂಸ್ ಎ 4/3 ವಾಲ್ವ್. ಸೊ ನೆಕ್ಸ್ಟ್, ಈಗ ನಾವು 4/3 ವಾಲ್ವನ್ನು ಮೂವ್ ಮಾಡಿದಾಗ ಪಂಪ್ ಫ್ಲೂಯಿಡ್ ಇಲ್ಲಿ ಬರುತ್ತೆ, ಈ ಪಿಸ್ಟನ್ನ ತಳ್ಳುತ್ತೆ ಮುಂದೆ. ಅವಾಗ ಇಲ್ಲಿ ಏನಾದರೂ ಫ್ಲೂಯಿಡ್ ಇದ್ದರೆ ಅದೇನಾಗುತ್ತೆ, ಇಲ್ಲಿಂದ ಈ ವಾಲ್ವ್ನ ಲಿಫ್ಟ್ ಮಾಡಿಕೊಂಡು ಆಚೆ ಹೋಗುತ್ತೆ. ಅವಾಗ ಈ ಸಿಲಿಂಡ್ರಲ್ಲಿ ಇಲ್ಲಿರೋ ಫ್ಲೂಯಿಡ್ ಅದೇನಾಗುತ್ತೆ, ಇಲ್ಲಿಂದ ಟ್ಯಾಂಕ್ಗೆ ಹೋಗುತ್ತೆ. ಈಗ ಏನಾದರೂ ಈ 4/3 ವಾಲ್ವು ಉಲ್ಟಾ ರಿವರ್ಸ್ ಮೂವ್ ಮಾಡಿದಾಗ ಪಂಪ್ ಇಲ್ಲಿ ಕನೆಕ್ಟ್ ಆಗುತ್ತೆ, ಪಂಪಿಂದ ಫ್ಲೂಯಿಡ್ ಇಲ್ಲಿ ಬರುತ್ತೆ, ಇಲ್ಲಿರೋ ಫ್ಲೂಯಿಡ್ ಏನಾಗುತ್ತೆ, ಟ್ಯಾಂಕ್ಗೆ ಹೋಗುತ್ತೆ. ಸೊ ಅವಾಗ ಈ ಪಿಸ್ಟನ್ನು ಹಿಂದೆ ಹೋಗುತ್ತೆ. ಹಿಂದೆ ಹೋದಾಗ ಈ ರ್ಯಾಮ್ ಕೂಡ ಹಿಂದೆ ಹೋಗುತ್ತೆ. ಹಿಂದೆ ಹೋದಾಗ ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಈ ವಾಲ್ವ್ ನೋಡಿ ಇದು ಮೇಲೆ ಲಿಫ್ಟ್ ಆಗುತ್ತೆ. ಅವಾಗ ಟ್ಯಾಂಕಿಂದ ಫ್ಲೂಯಿಡ್ ಒಳಗಡೆ ಈ ಥರ ಎಂಟರ್ ಆಗುತ್ತೆ ಇಲ್ಲಿ. ಈಗ ನಾವು ಮತ್ತೆ ಇದು 4/3 ವಾಲ್ವನ್ನು ರಿವರ್ಸ್ ಡೈರೆಕ್ಷನ್ ತಿರುಗಿಸಿದಾಗ ಏನಾಗುತ್ತೆ, ಪಂಪಿಂದ ಫ್ಲೂಯಿಡ್ ಹಿಂಗೆ ಬರುತ್ತೆ, ಪಿಸ್ಟನ್ನ ತಳ್ಳುತ್ತೆ ಮುಂದೆ, ಇಲ್ಲಿರೋ ಫ್ಲೂಯಿಡ್ ಟ್ಯಾಂಕ್ಗೆ ಹೋಗುತ್ತೆ. ಇದು ಆಲ್ರೆಡಿ ಬಂದಿತ್ತಲ್ಲ ಆವಾಗಲೇ ಫ್ಲೂಯಿಡ್, ಅದು ಇಲ್ಲಿ ಬರುತ್ತೆ, ಇಲ್ಲಿ ಹೋಗಿ ಟ್ರೈ ಮಾಡುತ್ತೆ, ಆದರೆ ಈ ವಾಲ್ವ್ ಕ್ಲೋಸ್ ಆಗಿಬಿಡೋದ್ರಿಂದ ಫ್ಲೂಯಿಡ್ ಈ ಕಡೆ ಹೋಗಲ್ಲ.
ಅದೇ ಎಲ್ಲ ಫ್ಲೂಯಿಡ್ ಇಲ್ಲಿ ಹೋಗಕ್ಕೆ ಟ್ರೈ ಮಾಡುತ್ತೆ. ಈ ವಾಲ್ವ್ ಈಗ ಲಿಫ್ಟ್ ಆಗುತ್ತೆ, ಲಿಫ್ಟ್ ಆಗಿ ಮುಂದೆ ಹೋಗುತ್ತೆ. ಸೊ ಈಗ ಈ ತರ ಆಗುತ್ತೆ ಇದು. ಈಗ ನೋಡೋಣ ಇಲ್ಲಿ ಲೋ ಪ್ರೆಷರ್ ಇರೋದು ಇಲ್ಲಿ ಹೈ ಪ್ರೆಷರ್ ಹೇಗಾಗತ್ತೆ ಅಂತ ನೋಡೋಣ. ಈಗ ಎಕ್ಸಾಂಪಲ್ ನಾವೇನ್ ಮಾಡೋಣ, ಈ ಏರಿಯಾ ಇದೆಯಲ್ವಾ, ಈ ಪಿಸ್ಟನ್ ಏರಿಯಾ ಅದನ್ನ 10 ಮೀಟರ್ ಸ್ಕ್ವೇರ್ ಅಂತ ಅನ್ಕೋಣ. ಮತ್ತೆ ಇಲ್ಲಿ ಒಳಗಡೆ ಪ್ರೆಷರ್ ಬರ್ತಾ ಇದೆಯಲ್ಲ ಅದು 10 ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಅನ್ನೋಣ. 10 ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಪ್ರೆಷರ್ ಅನ್ಕೋಣ. ಇಲ್ಲಿ ಒಳಗಡೆ ಬರೋ ಪ್ರೆಷರ್ 10 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಮತ್ತೆ ಇದರ ಏರಿಯಾ 10 ಮೀಟರ್ ಸ್ಕ್ವೇರ್ ಅನ್ಕೋಣ. ಸಿಮಿಲರ್ಲಿ ಈ ಪಿಸ್ಟನ್ ಇದೆಯಲ್ಲ ಇದರ ಏರಿಯಾ ಸೇ ನಾವು 2 ಮೀಟರ್ ಸ್ಕ್ವೇರ್ ಅಂತ ಅನ್ಕೋಣ. ಈಗ ಇಲ್ಲಿ ಔಟ್ಸೈಡ್ ಇಲ್ಲಿ ಬರುತ್ತಲ್ಲ ಪ್ರೆಷರ್, ಈ ಪ್ರೆಷರ್ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಈಗ ಫಸ್ಟ್ ಏನ್ ಮಾಡೋಣ, ಈ ಪಿಸ್ಟನ್ ಮೇಲೆ ಆಕ್ಟ್ ಆಗೋ ಫೋರ್ಸ್ ಎಷ್ಟು ಅಂತ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಫೋರ್ಸ್ ಇಸ್ ಈಕ್ವಲ್ ಟು ಏನು, ಪಿ ಇಂಟು ಎ ಆಗುತ್ತೆ. ಪಿ ಎಷ್ಟು 10 ಇದೆ, ಏರಿಯಾ ಎಷ್ಟು 10 ಇದೆ ಇಲ್ಲಿ. ಸೊ ಎಷ್ಟಾಯ್ತು 100 ಆಯ್ತು, 100 ನ್ಯೂಟನ್ ಆಯ್ತು. ಅದೆಲ್ಲಿ ಇಲ್ಲಿ ಬರ್ತಾ ಇರೋ ಫೋರ್ಸ್ 100 ನ್ಯೂಟನ್ ಬರ್ತಾ ಇದೆ. ಸೊ ಸೇಮ್ 100 ನ್ಯೂಟನ್ ಏನಾಗುತ್ತೆ ಇಲ್ಲೂ ಅಪ್ಲೈ ಆಗುತ್ತೆ, ಈ ಸಿಲಿಂಡರ್ ಬೆಲೆನೂ ಅಪ್ಲೈ ಆಗುತ್ತೆ. ಅವಾಗ ಇಲ್ಲಿ ಬರೋ ಪ್ರೆಷರ್ ಎಷ್ಟು, ಮತ್ತೆ ಸೇಮ್ ಫಾರ್ಮುಲಾ ಯೂಸ್ ಮಾಡಿ ನೀವು. ಅವಾಗ ಏನಾಗುತ್ತೆ, ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್, ಇಲ್ಲಿ ಎಷ್ಟು ಬರ್ತಾ ಇದೆ ಫೋರ್ಸ್ 100 ನ್ಯೂಟನ್ ಬರ್ತಾ ಇದೆ. ಇಲ್ಲಿ ಎಷ್ಟಿದೆ ಏರಿಯಾ ಇಸ್ 2 ಮೀಟರ್ ಸ್ಕ್ವೇರ್. ಸೊ 2 ಡಿವೈಡ್ ಮಾಡಿ, ಇವಾಗ ಎಷ್ಟಾಯ್ತು 50 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬಂತು. ಅಂದ್ರೆ ಇಲ್ಲಿ ಎಷ್ಟು ಬಂದಿದೆ ಪ್ರೆಷರು 50 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬಂತು. ಇಲ್ಲಿ ಎಷ್ಟಿದೆ 10 ಮೀಟರ್ ಸ್ಕ್ವೇರ್ ಇದೆ. ಈಗ ಏನಾಯ್ತು ಪ್ರೆಷರ್ ರೈಸ್ ಆಯ್ತಲ್ವಾ, ಇಲ್ಲಿ ನಾವು ಲೋ ಪ್ರೆಷರ್ ಕೊಟ್ವಿ, ಇಲ್ಲಿ ಏನಾಯ್ತು ಹೈ ಪ್ರೆಷರ್ ಬರ್ತಾ ಇದೆ, 50 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರ್ತಾ ಇದೆ. ಸೊ ದಿಸ್ ಇಸ್ ಹೌ ಯುವರ್ ಪ್ರೆಷರ್ ಇಂಟೆನ್ಸಿಫೈಯರ್ ವರ್ಕ್ಸ್. ಈಗ ನಾವೇ ಮಾಡೋಣ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಅವರು ಅಪ್ಲಿಕೇಶನ್ಸ್ ಹೇಳಿದ್ದಾರೆ, ಕೆಲವು ಅಪ್ಲಿಕೇಶನ್ಸ್ ಹೇಳಿದ್ದಾರೆ. ಇದು ಬಾರಿ ಸಿಂಪಲ್. ಒಂದು ಹೈಡ್ರೋಲಿಕ್ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ, ಕೆಲವು ಸಲ ಫಾರ್ ಎಕ್ಸಾಂಪಲ್ ಪ್ರೆಸ್, ಹೈಡ್ರೋಲಿಕ್ ಪ್ರೆಸ್ ಅಲ್ಲಿ, ಲಿಫ್ಟ್ಸ್ ಅಲ್ಲಿ, ಕ್ರೇನ್ಸ್ ಅಲ್ಲಿ ಏನಾಗುತ್ತೆ, ಹೈಡ್ರೋಲಿಕ್ ಸಿಸ್ಟಮ್ ಅಂತ ಬೇರೆ ಕಡೆ ಎಲ್ಲ ಪ್ರೆಷರ್ ಕಮ್ಮಿ ಬೇಕಾಗುತ್ತೆ. ಸಿಸ್ಟಮ್ ಪ್ರೆಷರ್ ಇದ್ರೆ ಸಾಕು, ಪಂಪ್ ಪ್ರೆಷರ್ ಇಸ್ ಎನಫ್. ಒಂದು ಹೈಡ್ರೋಲಿಕ್ ಸರ್ಕ್ಯೂಟ್ ಅಲ್ಲಿ ಬೇರೆ ಎಲ್ಲ ಡಿವೈಸ್ಗಳನ್ನ ಆಪರೇಟ್ ಮಾಡೋದಕ್ಕೆ ಪಂಪ್ ಪ್ರೆಷರ್ ಇಸ್ ಎನಫ್. ಆದ್ರೆ ಕೆಲವು ಆಕ್ಚುಯೇಟರ್ಗಳನ್ನ, ಎಕ್ಸಾಂಪಲ್ ಪ್ರೆಸ್, ಅದನ್ನ ಮತ್ತೆ ಲಿಫ್ಟ್ ಅಂತವನ್ನೆಲ್ಲ ಆಪರೇಟ್ ಮಾಡ್ಬೇಕು ಅಂದ್ರೆ ಯು ನೀಡ್ ಹೈಯರ್ ಪ್ರೆಷರ್. ಡ್ರಿಲ್ ಮಾಡ್ಬೇಕು ಅನ್ಕೊಳ್ಳಿ, ಏನಾದ್ರು ತೂತ್ ಮಾಡ್ಬೇಕು ಅಂತ ಕಡೆ ಏನಾಗುತ್ತೆ, ಯು ನೀಡ್ ಲಾರ್ಜರ್ ಫೋರ್ಸ್ ಆರ್ ಲಾರ್ಜರ್ ಪ್ರೆಷರ್ ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಅಂತ ಕಡೆ ನಾವೇನ್ ಮಾಡ್ತೀವಿ, ಈ ಪ್ರೆಷರ್ ಇಂಟೆನ್ಸಿಫೈಯರ್ ಅನ್ನ ಯೂಸ್ ಮಾಡ್ತೀವಿ. ಆ ಆಕ್ಚುಯೇಟರ್ ಹತ್ರ ಮಾತ್ರ, ಮಿಕ್ಕಿದ ಕಡೆ ಎಲ್ಲ ಏನೂ ಇರೋದಿಲ್ಲ. ಆದ್ರೆ ಆ ಆಕ್ಚುಯೇಟರ್ಗೆ ಕಳಿಸ್ಬೇಕಲ್ಲ ಫ್ಲೂಯಿಡ್ನ, ಕಳಿಸ್ಬೇಕಾದಾಗ ಮಾತ್ರ ಏನ್ ಮಾಡ್ತೀವಿ ನಾವು, ಪ್ರೆಷರ್ನ ಇಂಟೆನ್ಸಿಫೈ ಮಾಡಿ ಅಂತ ಜಾಸ್ತಿ ಮಾಡಿ ಆ ಆಕ್ಚುಯೇಟರ್ಗೆ ಕಳಿಸ್ತೀವಿ. ಸೊ ದಿಸ್ ಇಸ್ ವಾಟ್ ದಿ ಅಪ್ಲಿಕೇಶನ್ ಆಫ್ ಇಂಟೆನ್ಸಿಫೈಯರ್ ಈಸ್. ಇಲ್ಲಿ ಒಂದು ಅನಿಮೇಷನ್ ಇದೆ, ಇದನ್ನ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಅನಿಮೇಷನ್ ನೋಡಿದ್ರಲ್ವ ನೀವು, ಇದು ಯಾವ ತರ ಅನಿಮೇಟ್ ಆಗ್ತದೆ ನೋಡಿದ್ರಿ. ಇವಾಗ ನಾನು ಮತ್ತೆ ಇದನ್ನ ಈ ಸ್ಕೆಚ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೋಡಿ ಇದೇನು, ಇದು ನಮ್ಮ ದೊಡ್ಡ ಸಿಲಿಂಡರ್, ಹೌದಾ, ಇದು ಫುಲ್ ಇದೆಯಲ್ಲ, ಇದು ನಮ್ಮ ದೊಡ್ಡ ಸಿಲಿಂಡರ್. ಇದು ಚಿಕ್ಕ ಸಿಲಿಂಡರ್, ಇದು ರ್ಯಾಮು, ಇದು ದೊಡ್ಡ ಪಿಸ್ಟನ್, ಇದು ನಮ್ಮ DCV ವಾಲ್ವ್, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಇದು ಟ್ಯಾಂಕ್ ಇಂದ ಏನಾಗ್ತದೆ, ಫ್ಲೂಯಿಡ್ ಬರ್ತಾ ಇದೆ, ಪ್ರೆಷರ್ ಇಂದ ಫ್ಲೂಯಿಡ್ ಬರ್ತಾ ಇದೆ. ನಾರ್ಮಲ್ ಪ್ರೆಷರ್ ಇದು, ವರ್ಕಿಂಗ್ ಪ್ರೆಷರ್, ನಾರ್ಮಲ್ ಪ್ರೆಷರ್ ಇದು. ಸೊ ಇದನ್ನ ಏನಾಗ್ತದೆ ನೋಡಿ, ಇಲ್ಲಿ ಬರ್ತಾ ಇದೆ ಫ್ಲೂಯಿಡ್, ಹಿಂಗ್ ಬಂತು ಅನ್ಕೊಳ್ಳಿ. ಹಿಂಗ್ ಬಂದಾಗ ಈ ಪಿಸ್ಟನ್ ಮುಂದೆ ಹೋಗುತ್ತೆ. ಇಲ್ಲಿರೋ ಅದು ಫ್ಲೂಯಿಡ್ ಇದೆಯಲ್ಲ, ಅದೇನಾಗ್ತದೆ ನೋಡಿ, ವಾಪಸ್ ಇಟ್ ಇಸ್ ಗೋಯಿಂಗ್ ಬ್ಯಾಕ್ ಟು ಟ್ಯಾಂಕ್ಗೆ ಹೋಗ್ತಾ ಇದೆ. ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಒನ್ ವೇ ವಾಲ್ವ್ ಇದೆ. ಈ ಸಿಲಿಂಡರ್ಗೆ 2 ಒನ್ ವೇ ವಾಲ್ವ್, ಇಲ್ಲೊಂದು ಒನ್ ವೇ ವಾಲ್ವ್ ಇದೆ, ಇಲ್ಲೊಂದು ಒನ್ ವೇ ವಾಲ್ವ್ ಇದೆ. ಈ ಪಿಸ್ಟನ್ ಮುಂದೆ ಹೋಯ್ತು ಅನ್ಕೊಳ್ಳಿ, ಇಲ್ಲಿ ಆಲ್ರೆಡಿ ಫ್ಲೂಯಿಡ್ ಇದ್ರೆ ಆ ಫ್ಲೂಯಿಡ್ ಏನಾಗುತ್ತೆ, ಇಲ್ಲೂ ಬರಕ್ಕೆ ಟ್ರೈ ಮಾಡುತ್ತೆ, ಇಲ್ಲೂ ಬರಕ್ಕೆ ಟ್ರೈ ಮಾಡುತ್ತೆ. ಇದು ಮಾತ್ರ ಲಿಫ್ಟ್ ಆಗುತ್ತೆ, ಇದು ಲಿಫ್ಟ್ ಆಗಲ್ಲ, ಇದು ಬ್ಲಾಕ್ ಮಾಡುತ್ತೆ. ಸೊ ಹಾಗಾಗಿ ಈ ಪೋರ್ಟ್ ಬ್ಲಾಕ್ ಆಯ್ತು, ಈ ಪೋರ್ಟ್ ಓಪನ್ ಆಯ್ತು. ಅವಾಗ ಇಲ್ಲಿರೋ ಫ್ಲೂಯಿಡ್ ಏನಾಗುತ್ತೆ, ಆಚೆ ಹೋಗುತ್ತೆ, ಈ ತರ. ಹೌದಾ, ಇಲ್ಲ ಇವಾಗ ನೀವು ಫ್ಲೂಯಿಡ್ ನ ಪಂಪ್ ಇಂದ ಹೀಗೆ ಕೊಟ್ಟರೆ ಅನ್ಕೊಳ್ಳಿ, ಹೀಗೆ ಕೊಟ್ಟಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಅದೇನಾಗುತ್ತೆ, ಇಟ್ ವಿಲ್ ಗೋ ಟು ಟ್ಯಾಂಕ್ ಹೋಗುತ್ತೆ. ಹೋದಾಗ ಏನಾಗುತ್ತೆ, ಈ ಪಿಸ್ಟನ್ ಹಿಂದೆ ಬರುತ್ತೆ.
ಹಿಂದೆ ಬಂದಾಗ ಈ ರ್ಯಾಮ್ ಕೂಡ ಹಿಂದೆ ಬರುತ್ತೆ ನೋಡಿ. ರ್ಯಾಮ್ ಹಿಂದೆ ಬಂದು ನೋಡಿ ಈ ತರ ಆಗುತ್ತೆ. ಇವಾಗ ಏನಾಗುತ್ತೆ, ಈ ವಾಲು ಓಪನ್ ಆಗುತ್ತೆ, ಈ ವಾಲು ಬ್ಲಾಕ್ ಆಗುತ್ತೆ, ಈ ವಾಲು ಓಪನ್ ಆಗುತ್ತೆ. ಅವಾಗ ಇಲ್ಲಿಂದ ಫ್ಲೂಯಿಡ್ ಮೇಲೆ ಬಂದು ಇವಾಗ ಎಂಟರ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ ನೋಡಿ ನೋಡಿ ಈಗ ಫ್ಲೂಯಿಡ್ ಮುಂದೆ ಹೋಗ್ತಾ ಇದೆ. ಇವಾಗ ಪಿಸ್ಟನ್ ರ್ಯಾಮ್ ಹಿಂದೆ ಬರ್ತದೆ ಅಲ್ವಾ, ರ್ಯಾಮ್ ಹಿಂದೆ ಬರ್ತದೆ. ಈಗ ನೋಡಿ ಈಗ ಏನಾಗಿದೆ ನೋಡಿ, ರ್ಯಾಮ್ ಮುಂದೆ ಹೋಗ್ತಾ ಇದೆ. ಇವಾಗ ಮುಂದೆ ಹೋದಾಗ ಏನಾಗುತ್ತೆ, ಈ ವಾಲ್ವ್ ಬ್ಲಾಕ್ ಆಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ. ಓಪನ್ ಆದಾಗ ಫ್ಲೂಯಿಡ್ ಈ ತರ ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಯಾವ ತರ ಪ್ರೆಷರ್ ರೈಸ್ ಆಗುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದ್ದೀನಿ. ಸೊ ದಿಸ್ ಇಸ್ ಹೌ ದ ಸಿಸ್ಟಮ್ ವರ್ಕ್ಸ್. ಒಂದ್ಸಲ ನೋಡ್ಬಿಡಿ ಅನಿಮೇಷನ್. ಓಕೆ, ಸಾಕು ಅನ್ಸುತ್ತೆ ನಮಗೆ ಇದು ಅನಿಮೇಷನ್. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನಾವು ಈ ಸ್ಲೈಡ್ ಅಲ್ಲಿ ಪ್ರೆಷರ್ ಸ್ವಿಚ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಇಲ್ಲಿ ಪ್ರೆಷರ್ ಸ್ವಿಚ್ ಅಂದ್ರೆ ಏನು ಗೊತ್ತಾಗ್ತಾ ಇದೆ, ನೋಡ್ತಾ ಇದೀರಿ ನೀವು. ಪ್ರೆಷರ್ ಸ್ವಿಚ್ ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಇದು ಸಿಂಬಲ್, ಈ ಪ್ರೆಷರ್ ಸ್ವಿಚ್ ಇದು ANSI ಸಿಂಬಲ್ ಈ ತರ ಇರ್ತದೆ, ಇದು ISO ಸಿಂಬಲ್ ಈ ತರ ಇರ್ತದೆ. ನೋಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ನಿಮಿಷ. ಸೊ ಇಲ್ಲಿ ಈ ತರ ಪ್ರೆಷರ್ ಲೈನ್ ಹಿಂಗಿರ್ತದೆ, ಈ ತರ ಇರ್ತದೆ ಅನ್ಕೊಳ್ಳಿ, ಹೀಗಿರುತ್ತೆ. ಫ್ಲೂಯಿಡ್ ಹಿಂಗ್ ಹೋಗ್ತಾ ಇದೆ, ಈ ತರ ಹೋಗ್ತಾ ಇರ್ತದೆ, ಫ್ಲೂಯಿಡ್ ಹಿಂಗ್ ಹೋಗ್ತಾ ಇರ್ತದೆ. ಇದು ನಾರ್ಮಲ್ ಪಂಪ್ ಇದೆ, ಈ ಕಡೆ ಇಲ್ಲಿ ಪಂಪ್ ಇದೆ, ಇಲ್ಲಿ ಏನಿದೆ ಆಕ್ಚುಯೇಟರ್ ಇದೆ, ಹಿಂಗ್ ಹೋಗ್ತಾ ಇದೆ ಫ್ಲೂಯಿಡ್. ಈಗ ಏನಾಯ್ತು, ಆಕ್ಚುಯೇಟರ್ ತನ್ನ ಕೆಲಸ ಮುಗಿಸ್ಬಿಡ್ತು ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ರೈಸ್ ಆಗುತ್ತೆ. ಇಲ್ಲೇನಿರ್ತದೆ, ಮೋಟರ್ ಇರ್ತದಲ್ವಾ, ನೋಡಿ ಇಲ್ಲಿ ಒಂದು ಸ್ಕೆಚ್ ಹಾಕ್ತೀನಿ ನಾನು. ಇಲ್ಲೇನಿದೆ, ಮೋಟರ್ ಇದೆ, ಇದು ಪಂಪ್ ನ ರನ್ ಮಾಡ್ತಾ ಇದೆ. ಇಲ್ಲಿಂದ ಏನಾಗ್ತದೆ, ಆಕ್ಚುಯೇಟರ್ಗೆ ಫ್ಲೂಯಿಡ್ ಹೋಗ್ತಾ ಇದೆ. ಇಲ್ಲಿ ನಾವೇ ಮಾಡೋಣ, ಈ ಪ್ರೆಷರ್ ಸ್ವಿಚ್ ನ ಕನೆಕ್ಟ್ ಮಾಡೋಣ. ಪ್ರೆಷರ್ ಸ್ವಿಚ್ ನ ನಾವೇನ್ ಮಾಡಿದೀವಿ, ಇಲ್ಲಿ ಕನೆಕ್ಟ್ ಮಾಡಿದೀವಿ ಹೌದಾ. ಈ ಪ್ರೆಷರ್ ಸ್ವಿಚ್ ನ ನಾವೇನ್ ಮಾಡ್ತೀವಿ, ಇಲ್ಲಿಂದ ಏನಾಗುತ್ತೆ, ಇದು ಇಲ್ಲಿಂದ ಈ ತರ ಅನ್ಕೊಳ್ಳಿ, ಹಿಂಗ ಅನ್ಕೊಳ್ಳಿ, ಇದು ಮೋಟರ್ ಕನೆಕ್ಟ್ ಆಗ್ತದೆ ಅನ್ಕೊಳ್ಳಿ. ಇದು ಕರೆಂಟ್ ಬರ್ತಾ ಇದೆ, ಇಲ್ಲಿ ಕರೆಂಟ್ ಏನಾಗ್ತದೆ, ಕರೆಂಟ್ ಒಳಗಡೆ ಬರ್ತಾ ಇದೆ, ಈ ತರ ಇಲ್ಲಿ ಕರೆಂಟ್ ಬರ್ತಾ ಇದೆ. ಈಗ ಏನಾಗುತ್ತೆ, ಇಲ್ಲಿ ಕರೆಂಟ್ ಹೋಗ್ತಾ ಇದೆ ಈ ತರ ಇಲ್ಲಿಂದ. ಈಗ ಸ್ವಿಚ್ ಪ್ರೆಷರ್ ಕಮ್ಮಿ ಇದ್ದಾಗ ಏನಾಗುತ್ತೆ, ಈ ಸ್ವಿಚ್ ಇಲ್ಲಿ ಕ್ಲೋಸ್ ಆಗ್ಬಿಡ್ತದೆ. ಪ್ರೆಷರ್ ಕಮ್ಮಿ ಇದ್ದಾಗ ಸ್ವಿಚ್ ಕ್ಲೋಸ್ ಆಗಿರ್ತದೆ. ಕ್ಲೋಸ್ ಆದಾಗ ಏನಾಗುತ್ತೆ, ಕರೆಂಟು ಹೋಗ್ತಾ ಇದೆ ಮೋಟರ್ಗೆ, ನಿಮ್ಮ ಪಂಪ್ ರನ್ ಆಗ್ತಾ ಇದೆ, ಆಕ್ಚುಯೇಟರ್ಗೆ ಫ್ಲೂಯಿಡ್ ಹೋಗ್ತಾ ಇದೆ. ಇವಾಗ ಆಕ್ಚುಯೇಟರ್ ತನ್ನ ಕೆಲಸ ಮುಗಿಸ್ತಾ ಅನ್ಕೊಳ್ಳಿ. ಆಕ್ಚುಯೇಟರ್ ತನ್ನ ಕೆಲಸನ ಮುಗಿಸ್ತಾ ಅನ್ಕೊಳ್ಳಿ, ಇದು ಆಕ್ಚುಯೇಟರ್ ತನ್ನ ಕೆಲಸ ಮುಗಿಸ್ತಾ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಜಾಗದಲ್ಲಿ ಈ ಪಂಪ್ ಮಾಡ್ತಾ ಇರ್ತದೆ, ಯಾಕಂದ್ರೆ ಮೋಟರ್ ರನ್ ಆಗ್ತಾ ಇರ್ತದೆ. ಮೋಟರ್ ರನ್ ಆದಾಗ ಪಂಪ್ ಕೂಡ ರನ್ ಆಗ್ತಾ ಇರ್ತದೆ. ಅವಾಗ ಈ ಲೈನಲ್ಲಿ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಟು ಕನ್ಸರ್ವ್ ಎನರ್ಜಿನ ಕನ್ಸರ್ವ್ ಮಾಡೋಕ್ಕೆ ನಾವು ಮೋಟರ್ನ ಆಫ್ ಮಾಡಬೇಕು. ಸೊ ಅವಾಗ ಏನ್ ಮಾಡ್ತೀವಿ, ನಾವು ಈ ಸ್ವಿಚ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲೇನಾದ್ರೂ ಪ್ರೆಷರ್ ಜಾಸ್ತಿ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಇದು ತನ್ನ ಕೆಲಸ ಮುಗಿದ ತಕ್ಷಣ ಆಗುತ್ತೆ, ಈ ಲೈನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಜಾಸ್ತಿ ಆಗೋದು ಇಲ್ಲಿ ಹೋಗುತ್ತೆ. ಹೋದಾಗ ಈ ಸ್ವಿಚ್ ಇದೆಯಲ್ಲ, ಇದು ಈಗ ಸದ್ಯಕ್ಕೆ ಆಕ್ಚುಲಿ ಆನ್ ಇರುತ್ತೆ ಅನ್ಕೊಳ್ಳೋಣ. ಆನ್ ಇದ್ದಾಗ ಇದೇನಾಗುತ್ತೆ, ಆಫ್ ಆಗೋಗುತ್ತೆ. ಆಫ್ ಆದಾಗ ಏನಾಗುತ್ತೆ ನೋಡಿ, ಇಲ್ಲಿ ಕರೆಂಟ್ ಬರ್ತಾ ಇದೆಯಲ್ಲ, ಅದು ಈ ತರ ಆಗೋಗುತ್ತೆ. ಈಗ ಆಫ್ ಆಗಿದೆ ನೋಡಿ, ಇಲ್ಲಿ ಬರೋದು ಇವಾಗ ಇಲ್ಲಿ ಹೋಗ್ತಾ ಇಲ್ಲ. ಸೊ ಹೋಗ್ತಾ ಇದ್ದಾಗ ಏನಾಗುತ್ತೆ, ಈ ಮೋಟ್ರು ಆಫ್ ಆಗೋಗುತ್ತೆ. ಮೋಟ್ರ್ ಆಫ್ ಆಯ್ತು ಅನ್ಕೊಳ್ಳಿ, ಪಂಪ್ ಸ್ಟಾಪ್ ಆಗುತ್ತೆ. ಪಂಪ್ ಸ್ಟಾಪ್ ಆದಾಗ ಇಲ್ಲಿ ಪ್ರೆಷರ್ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇಂಥ ಪ್ರೆಷರ್ ಕಮ್ಮಿ ಆಯ್ತಾ, ಅವಾಗ ಮತ್ತೆ ಏನಾಗುತ್ತೆ, ಈ ಆರ್ಮೇಚರ್ಗೆ ಹೋಗಿ ಇಲ್ಲಿ ಸೇರ್ಕೊಳ್ತದೆ. ಅವಾಗ ಮತ್ತೆ ಏನಾಗುತ್ತೆ, ಕರೆಂಟ್ ಮೋಟ್ರಿಗೆ ಹೋಗುತ್ತೆ, ಮೋಟರ್ ತಿರುಗುತ್ತೆ. ಮೋಟರ್ ತಿರುಗಿದಾಗ ಪಂಪ್ ರನ್ ಆಗುತ್ತೆ, ಮತ್ತೆ ಫ್ಲೂಯಿಡ್ ಪ್ರೆಷರ್ ರೈಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವೇರ್ ವಿ ಕ್ಯಾನ್ ಯೂಸ್ ಎ ಸ್ವಿಚ್. ಇನ್ನೊಂದು ಅಪ್ಲಿಕೇಶನ್ ಏನು ಅಂತಂದ್ರೆ, there is one more application.
ಏನು ಅಂದ್ರೆ ಈಗ ನಾವೇನ್ ಮಾಡೋಣ, ಇಲ್ಲೊಂದು ಬಲ್ಬ್ ಕನೆಕ್ಟ್ ಮಾಡೋಣ. ವಾರ್ನಿಂಗ್ ಬಲ್ಬ್ ಇದು ವಾರ್ನಿಂಗ್ ಬಲ್ಬ್. ಸೊ ಇದೇನಿದು ವಾರ್ನಿಂಗ್ ಬಲ್ಬ್ ಅಂದ್ರೆ ಇಲ್ಲಿ ಏನಾದ್ರು ಪ್ರೆಷರ್ ಜಾಸ್ತಿ ಅಂತ ಅನ್ಕೊಳ್ಳಿ, ಇಲ್ಲಿ ಪ್ರೆಷರ್ ಜಾಸ್ತಿ ಅಂತ ಅನ್ಕೊಳ್ಳಿ. ಪ್ರೆಷರ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಈ ಸ್ವಿಚ್ ಆನ್ ಆಗುತ್ತೆ. ಆನ್ ಆಗಿ ಕರೆಂಟ್ ಅದೇನ್ ಮಾಡ್ತದೆ, ಈ ಬಲ್ಬ್ಗೆ ಕೊಡುತ್ತೆ. ಈ ಬಲ್ಬ್ ಹತ್ಕೊಳುತ್ತೆ. ಮೀನಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅರ್ಥ. ಅವಾಗ ಆಪರೇಟರ್ ಇರ್ತಾನಲ್ಲ, ಆಪರೇಟರ್ ಏನ್ ಮಾಡ್ತಾನೆ, ಆಪರೇಟರ್ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಈ ಮೋಟರ್ನ ಆಫ್ ಮಾಡ್ತಾನೆ ಅಥವಾ ಯಾವ್ದನ್ನ ವಾಲ್ ಓಪನ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಹಿ ವಿಲ್ ಟೇಕ್ ಕರೆಕ್ಟಿವ್ ಆಕ್ಷನ್ ಯಾವಾಗ ಈ ಬಲ್ಬ್ ಆನ್ ಆದಾಗ. ಇಂಥ ಕೆಲಸಕ್ಕೂ ನಾವೇನ್ ಮಾಡ್ಬೋದು, ಈ ಪ್ರೆಷರ್ ಸ್ವಿಚ್ ನ ಯೂಸ್ ಮಾಡ್ಬೋದು. ಈ ನೋಡಿ ಇಲ್ಲಿದೆ ಸೇಮ್ ಟು ಸೇಮ್. ಸೊ ಇಲ್ಲಿ ಪ್ರೆಷರ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅವಾಗ ಆಕ್ಚುಯೇಟರ್ ತನ್ನ ಕೆಲಸ ಮುಗಿಸಿದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಜಾಸ್ತಿ ಆಗಿದ್ದು ಇಲ್ಲಿ ಅಪ್ಲೈ ಆಗುತ್ತೆ. ಆ ಪ್ರೆಷರ್ ಇಂದ ಏನಾಗುತ್ತೆ, ಬರೋ ಫೋರ್ಸ್ ಈ ಪ್ಲಂಜರ್ ಮೇಲೆ ಅಪ್ಲೈ ಆಗುತ್ತೆ. ಆ ಫೋರ್ಸ್ ಏನಾದ್ರು ಈ ಸ್ಪ್ರಿಂಗ್ ಟೆನ್ಷನ್ಗಿನ ಏನಾದ್ರು ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅವಾಗ ಈ ಸ್ಪ್ರಿಂಗ್ ಕಂಪ್ರೆಸ್ ಆಗುತ್ತೆ, ಈ ಪ್ಲಂಜರ್ ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ಏನಾಯ್ತು ನೋಡಿ, ಇಲ್ಲಿ ಸ್ವಿಚ್ ಇವಾಗ ಸದ್ಯಕ್ಕೆ ಆಫ್ ಇದೆ, ಆನ್ ಆಗೋಗುತ್ತೆ. ಇದು ಒಂದಕ್ಕೊಂದು ಟಚ್ ಆಗುತ್ತೆ. ಟಚ್ ಆದಾಗ ಇದು ಆನ್ ಆಗುತ್ತೆ. ಆನ್ ಆದಾಗ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಮಾಡ್ಬೋದು ನೀವು. ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಏನಾಗುತ್ತೆ, ಮೋಟರ್ಗೆ ಕರೆಂಟ್ ಹೋಗಲ್ಲ. ಮೋಟರ್ ಕರೆಂಟ್ ಹೋದಾಗ ಪಂಪ್ ರನ್ ಆಗಲ್ಲ. ಪಂಪ್ ರನ್ ಆಗದೆ ಇದ್ದಾಗ ಇಲ್ಲಿ ಫ್ಲೂಯಿಡ್ ಪ್ರೆಷರ್ ಡ್ರಾಪ್ ಆಗುತ್ತೆ. ಫ್ಲೂಯಿಡ್ ಪ್ರೆಷರ್ ಯಾವಾಗ ಡ್ರಾಪ್ ಆಯ್ತು, ಅವಾಗ ಏನಾಗುತ್ತೆ, ಆ ಪ್ರೆಷರ್ ಇಂದ ಬರೋ ಫೋರ್ಸ್ ಕೂಡ ಇಲ್ಲಿ ಪ್ಲಂಜರ್ ಮೇಲೆ ಆಕ್ಟ್ ಆಗೋದು ಕಮ್ಮಿ ಆಗುತ್ತೆ. ಅವಾಗ ಈ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಮತ್ತೆ ಈ ಲಿವರ್ ಇದೆಯಲ್ಲ, ಇದು ತಾಗಡೆ ಬರ್ತದೆ. ಅವಾಗ ಮತ್ತೆ ಏನಾಯ್ತು, ಕನೆಕ್ಷನ್ ಹೊಟ್ಟಾಯ್ತು, ಓಪನ್ ಆಗೋಯ್ತು. ಓಪನ್ ಆದಾಗ ಮತ್ತೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಏನು ಶಾರ್ಟ್ ಸರ್ಕ್ಯೂಟ್ ಆಗಿತ್ತಲ್ಲ ಮೋಟರ್ದು, ಅದು ಇವಾಗ ಮತ್ತೆ ಕ್ಲಿಯರ್ ಆಯ್ತು. ಮತ್ತೆ ಮೋಟರ್ಗೆ ಕರೆಂಟ್ ಹೋಗುತ್ತೆ. ಈ ತರ ಆಗುತ್ತೆ. ಇಲ್ಲ ಅಂದ್ರೆ ಏನಾಗ್ಬೋದು, ಪ್ರೆಷರ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅವಾಗ ಈಗ ಸದ್ಯಕ್ಕೆ ಓಪನ್ ಇದೆ, ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಇಲ್ಲಿ ಲಿವರ್ ಬಂದು ಟಚ್ ಆಗುತ್ತೆ. ಟಚ್ ಆದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು. ಅವಾಗ ಈ ಸರ್ಕ್ಯೂಟ್ಗೆ ಏನ್ ಮಾಡ್ತಾರೆ, ಒಂದು ಬಲ್ಬ್ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಮಾಡಿದಾರಲ್ಲ ಈ ತರ ಏನ್ ಮಾಡ್ತಾರೆ, ಇಲ್ಲೊಂದು ಬಲ್ಬ್ ಕನೆಕ್ಟ್ ಮಾಡ್ತಾರೆ. ಬಲ್ಬ್ ಆನ್ ಆಗುತ್ತೆ. ಬಲ್ಬ್ ಆನ್ ಆದಾಗ ಏನ್ ಮಾಡ್ತಾನೆ, ಆಪರೇಟರ್ ಬರ್ತಾನೆ. ಬಂದ್ಬಿಟ್ಟು ಏನ್ ಮಾಡ್ತಾನೆ, ಈ ಪ್ರೆಷರ್ ರಿಡ್ಯೂಸ್ ಮಾಡೋದಕ್ಕೆ ಏನೇನು ಆಕ್ಷನ್ ತಗೋಬೇಕು, ಸ್ಪೆಸಿಫೈಡ್ ಆಕ್ಷನ್ ಏನ್ ತಗೋಬೇಕು ಅದನ್ನ ಅವ್ನು ಮಾಡ್ತಾನೆ. ಸೊ ಆ ತರ ಮಾಡೋದಕ್ಕೆ ಏನ್ ಮಾಡ್ತಾರೆ, ಈ ಪ್ರೆಷರ್ ಸ್ವಿಚ್ ಅನ್ನ ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ವಿಡಿಯೋ ನೋಡೋಣ, ಒಂದು ಗೊತ್ತಾಗತ್ತೆ ನಿಮ್ಗೆ. ಇದೆಲ್ಲ ಅವನು ನೋಡಿ ಈ ತರ ಪ್ರೆಷರ್ ಸ್ವಿಚ್ ವರ್ಕ್ ಆಗುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ದಿಸ್ ಸ್ಲೈಡ್ ಈಸ್ ಆಲ್ ಅಬೌಟ್ ಪ್ರೆಷರ್ ರೆಗ್ಯುಲೇಟರ್. ಈ ಪ್ರೆಷರ್ ರೆಗ್ಯುಲೇಟರ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ನೋಡಿ ಇಲ್ಲಿ ಇದೆ, ಹೇಗಿದೆ ನೋಡಿ, ಇಲ್ಲಿದೆ, ಇದು ಟ್ಯಾಂಕ್. ನೋಡಿ ಇದೇನಿದು, ಇಲ್ಲಿದೆಯಲ್ಲ, ಇದು ಟ್ಯಾಂಕ್ ಇದು ಅಲ್ವಾ. ಸೊ ದಿಸ್ ಇಸ್ ಯುವರ್
ಇದು ಟ್ಯಾಂಕ್ ಇದು ಅಲ್ವಾ. ಸೊ ಇಲ್ಲೇನಿದೆ, ಇದು ಪಂಪು ಅಲ್ವಾ. ಇದು ಬೇರೆ ಹೈಡ್ರಾಲಿಕ್ ಸರ್ಕ್ಯೂಟ್ಗೆ ಹೋಗ್ತಾ ಇದೆ, ಇಲ್ಲಿ ಲೈನ್ ಹೋಗ್ತಾ ಇದೆ. ಇಲ್ಲೇನ್ ಮಾಡಿದ್ರೆ ಅಕ್ರಾಸ್ ದಿಸ್ ಲೈನ್ ಏನ್ ಮಾಡಿದ್ರೆ ಅದು ಹಾಕ್ಬಿಟ್ಟೆ ಪ್ರೆಷರ್ ರೆಗ್ಯುಲೇಟಿಂಗ್ ವಾಲ್ವ್. ನೋಡಿ ಇದು ಸಿಂಬಲ್ ಇದೆ, ನೋಡಿ ಇದು ಸಿಂಬಲ್ ಇದು ಗೊತ್ತಾಯ್ತಲ್ಲ. ಸೊ ಇದು ಆಕ್ಚುಯಲ್ ವಾಲ್ವ್ ಕನ್ಸ್ಟ್ರಕ್ಷನ್. ಇಲ್ಲೇನಾಗ್ತದೆ ನೋಡಿ, ಇಲ್ಲೇನಾಗ್ತದೆ ಫ್ಲೂಯಿಡ್ ಹಿಂಗ್ ಹೋಗ್ತಾ ಇದೆ. ಏನಾದರೂ ರೀಸನ್ಗಳಿಂದ ಇಲ್ಲೇನಾದ್ರೂ ಪ್ರೆಷರ್ ರೈಸ್ ಆಯ್ತು ಅನ್ಕೊಳ್ಳಿ, ಆವಾಗ ಟು ಪ್ರೊಟೆಕ್ಟ್ ಅದರ್ ಡಿವೈಸಸ್ ಆಫ್ hydraulic circuit, we have to maintain a constant pressure or a specified pressure or a designed pressure. Designed pressure ನಾವು ಏನು ಮಾಡಬೇಕಾಗತ್ತೆ, we need to maintain ಏನು designed pressure ಅಂತ ಕರೀತಾರೆ. ಈ ಡಿಸೈನ್ಡ್ ಪ್ರೆಷರ್ ನಾವು ಯಾವಾಗಲೂ we need to maintain. ಸೊ ಅವಾಗ ಏನಾಗುತ್ತೆ, if the pressure is more than the designed pressure, ಅವಾಗ ಏನಾಗುತ್ತೆ, ಈ ಪೈಪ್ ಬರ್ಸ್ಟ್ ಆಗ್ಬೋದು, ಮೋಟರ್ಗೆ ಎಫೆಕ್ಟ್ ಆಗ್ಬೋದು, ಸೀಲ್ಸ್ ಹೊರಟೋಗ್ಬೋದು, ಆಕ್ಚುಯೇಟರ್ಸ್ ಡ್ಯಾಮೇಜ್ ಆಗ್ಬೋದು, ಕಂಟ್ರೋಲ್ ವಾಲ್ವ್ಸ್ ಡ್ಯಾಮೇಜ್ ಆಗ್ಬೋದು, ಇದೆಲ್ಲ ಆಗುತ್ತೆ. ಸೊ ದಟ್ ಲೀಡ್ಸ್ ಟು ಕಾಸ್ಟ್ಲಿ ರಿಪೇರ್ಸ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪ್ರೆಷರ್ ರಿಲೀಫ್ ವಾಲ್ವ್ ಆರ್ ಪ್ರೆಷರ್ ರೆಗ್ಯುಲೇಟಿಂಗ್ ವಾಲ್ವ್ ಅನ್ನ ಇಲ್ಲಿ ಹಾಕಿರ್ತೀವಿ. ಈಗ ಬೈ ಎನಿ ಮೀನ್ಸ್ ಇಲ್ಲಿ ಏನಾದ್ರು ಪ್ರೆಷರ್ ಜಾಸ್ತಿ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಆ ಪ್ರೆಷರ್ ಇಲ್ಲಿ ಅಪ್ಲೈ ಆಗುತ್ತೆ. ಆ ಪ್ರೆಷರ್ ಇಂದ ಬರೋ ಪ್ರೆಷರ್ ಈ ಪಾಪೆಟ್ ವಾಲ್ ಮೇಲೆ, ಆ ಪ್ರೆಷರ್ ಇಂದ ಬರೋ ಫೋರ್ಸ್ ಇದೆಯಲ್ಲ ಅದೇನಾಗುತ್ತೆ, ಈ ಪಾಪೆಟ್ ವಾಲ್ ಮೇಲೆ ಆಕ್ಟ್ ಆಗ್ತಾ ಇರ್ತದೆ. ಸ್ಪ್ರಿಂಗ್ ಟೆನ್ಷನ್ ಈ ಪಾಪೆಟ್ ವಾಲ್ವ್ನ ಲೆಫ್ಟ್ ಸೈಡ್ ತಗೊಳುತ್ತೆ. ಈ ಫೋರ್ಸ್ ಇದೆಯಲ್ಲ ಫ್ಲೂಯಿಡ್ ಫೋರ್ಸ್, ಅದು ಏನ್ ಮಾಡ್ತದೆ, ಪಾಪೆಟ್ ವಾಲ್ವ್ನ ರೈಟ್ ಸೈಡ್ ತಳ್ತಾ ಇರ್ತದೆ. ಇವೆರಡು ಈಕ್ವಲ್ ಇದ್ರೆ ಅಥವಾ ಸ್ಪ್ರಿಂಗ್ ಫೋರ್ಸ್ ಏನಾದ್ರು ಈ ಫ್ಲೂಯಿಡ್ ಪ್ರೆಷರ್ಗಿನ ಜಾಸ್ತಿ ಇದ್ರೆ ಅದರಿಂದ ಅವಾಗ ಏನಾಗುತ್ತೆ, ಪಾಪೆಟ್ ವಾಲ್ವ್ ಈ ಪೋರ್ಟ್ ನ ಬ್ಲಾಕ್ ಮಾಡಿರ್ತದೆ. ಒಂದ್ ವೇಳೆ ಇಲ್ಲಿ ಬರೋ ಪ್ರೆಷರ್ ಇದೆಯಲ್ಲ ಅದೇನಾದ್ರು ಜಾಸ್ತಿ ಆಯ್ತು ಅನ್ಕೊಳ್ಳಿ ಈ ಸ್ಪ್ರಿಂಗ್ ಟೆನ್ಷನ್ಗಿನ, ಅವಾಗ ಏನಾಗುತ್ತೆ, ಈ ಪಾಪೆಟ್ ವಾಲ್ವ್ ಇಟ್ ವಿಲ್ ಗೋ ಬ್ಯಾಕ್, ರೈಟ್ ಸೈಡ್ ಹೊರಟೋಗುತ್ತೆ, ಹಿಂದೆ ಹೊರಟೋಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಓಪನ್ ಆಗುತ್ತೆ, ಓಪನ್ ಆಗಿ ಏನಾಗುತ್ತೆ, ಈ ಪೋರ್ಟ್ ಓಪನ್ ಆಗುತ್ತೆ. ಅವಾಗ ಫ್ಲೂಯಿಡ್ ಇಟ್ ವಿಲ್ ಗೋ ಬ್ಯಾಕ್ ಟು ಟ್ಯಾಂಕ್. ಸೊ ಯಾವ ಪ್ರೆಷರ್ಗೆ ಈ ಪಾಪೆಟ್ ವಾಲ್ವ್ ಓಪನ್ ಆಗುತ್ತೆ ನೋಡಿ, ಅದಕ್ಕೆ ಏನಂತ ಕರೀತಾರೆ, ಕ್ರ್ಯಾಕ್ ಪ್ರೆಷರ್ ಅಂತ ಕರೀತಾರೆ, ಕ್ರ್ಯಾಕ್ ಓಪನ್ ಪ್ರೆಷರ್ ಅಂತ ಕರೀತಾರೆ. ಯಾವ ಪ್ರೆಷರ್ಗೆ ಈ ಪಾಪೆಟ್ ವಾಲ್ವ್ ಫುಲ್ ಓಪನ್ ಆಗುತ್ತೋ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಫುಲ್ ಓಪನಿಂಗ್ ಪ್ರೆಷರ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಹೌ ಯುವರ್ ಪ್ರೆಷರ್ ರೆಗ್ಯುಲೇಟರ್ ವರ್ಕ್ಸ್. ಈಗ ನಾವು ಈ ವಾಲ್ವ್ ಇದೆಯಲ್ಲ, ಇದು ಈ ಏನು ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ಯಾವ ತರ ವರ್ಕ್ ಆಗುತ್ತೆ ನೋಡೋಣ. ಸೊ ಇದು ಹೇಗಿದೆ ಸಿಂಬಲ್ ನೋಡಿ, ಒಂದು ಬಾಕ್ಸ್ ಇದೆಯಲ್ವಾ ಈ ತರ, ಯು ಹ್ಯಾವ್ ಎ ಬಾಕ್ಸ್ ಲೈಕ್ ದಿಸ್. ಇಲ್ಲಿ ಏನಾಗಿದೆ, ಇದು ಹಿಂಗ್ ಬಂದಿದೆ, ಇದು ಔಟ್ ಸೈಡ್ ಇಟ್ ವಿಲ್ ಗೋ ಟು ಟ್ಯಾಂಕ್. ಇದು ಡ್ರೈನ್ ತರ, ಇದು ಇಟ್ ವಿಲ್ ಗೋ ಟು ಟ್ಯಾಂಕ್, ಹೌದಾ. ಸೊ ಇದು ಡ್ಯಾಶ್ ಡ್ಯಾಶ್ ಇರ್ತದೆ ಈ ತರ. ಸೊ ಈ ತರ ಇರ್ತದೆ. ಸೊ ಇಲ್ಲೇನಿದೆ, ನಮಗೆ ಒಂದು ಸ್ಪ್ರಿಂಗ್ ಇದೆ, ಇದರದ್ದು ಟೆನ್ಷನ್ ವಿ ಕ್ಯಾನ್ ಅಡ್ಜಸ್ಟ್. ಇಲ್ಲಿಂದ ಏನಾಗುತ್ತೆ, ಲಾಂಗ್ ಸ್ಟ್ರೋಕ್ ಬರುತ್ತೆ. ಇದು ಪೈಲಟ್ ಲೈನ್ ಇದ್ರೆ ಲಾಂಗ್ ಸ್ಟ್ರೋಕ್ ತಗೊಳುತ್ತೆ ಈ ತರ. ಡ್ರೈನ್ ಇದ್ರೆ ಇಟ್ ವಿಲ್ ಟೇಕ್ ಸ್ಮಾಲ್ ಸ್ಮಾಲ್ ಡಾಟ್ಸ್. ಇದು ನಮ್ಮ ಮೇನ್ ಲೈನ್. ಇಲ್ಲಿ ಪಂಪ್ ಇದೆ, ಇಲ್ಲಿ ಆಕ್ಚುಯೇಟರ್ ಇರ್ತದೆ ಈ ತರ. ಇದು ಸ್ಪೂಲ್ ವಾಲ್ವ್ ಇದು ಅಥವಾ ಪಾಪೆಟ್ ವಾಲ್ವ್ ಇದೆಯಲ್ಲ ಅದು. ಈಗೇನಾಗಿದೆ, ನಾರ್ಮಲಿ ಕ್ಲೋಸ್ಡ್ ಇದು ನಾರ್ಮಲಿ ಕ್ಲೋಸ್ ಆಗಿದೆ. ಇಲ್ಲಿಂದ ಫ್ಲೂಯಿಡ್ ಏನು ಹೋಗ್ತಾ ಇಲ್ಲ, ಈ ಕಡೆ ಫ್ಲೂಯಿಡ್ ಏನು ಹಿಂಗ್ ಹೋಗ್ತಾ ಇಲ್ಲ. ಈಗ ಏನಾದ್ರು ಪ್ರೆಷರ್ ಜಾಸ್ತಿ ಅನ್ಕೊಳ್ಳಿ, ಆಗ ಆ ಪ್ರೆಷರ್ ನೋಡಿ ಇಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ಅಪ್ಲೈ ಆದಾಗ ಏನಾಗುತ್ತೆ, ಈ ಸ್ಪೂಲ್ ವಾಲ್ ಇದೆ ನೋಡಿ ಅಥವಾ ಈ ಪಾಪೆಟ್ ವಾಲ್ ಇದೆಯಲ್ಲ ಅದು ಏನಾಗುತ್ತೆ, ಮೇಲೆ ಲಿಫ್ಟ್ ಆಗುತ್ತೆ. ಇದು ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಇದು ಈ ಸ್ಪ್ರಿಂಗು ಇದನ್ನ ತಳ್ತಾ ಇರ್ತದೆ, ಈ ಪ್ರೆಷರ್ ಇದನ್ನ ಮೇಲೆ ತಳ್ತಾ ಇರ್ತದೆ. ಒಂದ್ ವೇಳೆ ಏನಾದ್ರು ಈ ಪ್ರೆಷರ್, ಈ ಹೈಡ್ರಾಲಿಕ್ ಪ್ರೆಷರ್ ಇಂದ ಬರುವಂತಹ ಫೋರ್ಸ್ ಸ್ಪ್ರಿಂಗ್ ಟೆನ್ಷನ್ ಗಿನ ಜಾಸ್ತಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದು ಈ ಲೈನ್ ಏನಾಗುತ್ತೆ, ಈ ಲೈನು ಮೇಲೆ ಲಿಫ್ಟ್ ಆಗುತ್ತೆ ಈ ತರ. ಇಟ್ ವಿಲ್ ಬಿ ಲಿಫ್ಟ್ ಲೈಕ್ ದಿಸ್, ಈ ತರ ಲಿಫ್ಟ್ ಆಗುತ್ತೆ. ಈಗೇನಾಯ್ತು, ಈಗ ಪಂಪ್ ಇಂದ ಬರೋ ಫ್ಲೂಯಿಡ್ ಸ್ವಲ್ಪ ಏನಾಗುತ್ತೆ, ಪಂಪ್ ಇಂದ ಏನ್ ಬರುತ್ತಲ್ಲ ಫ್ಲೂಯಿಡ್, ಅದು ಸ್ವಲ್ಪ ಇಲ್ಲಿ ಲೀಕ್ ಆಗ್ಬಿಟ್ಟು ವಾಪಸ್ಸು ಇಟ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಟು ಟ್ಯಾಂಕ್. ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ರಿಲೀವ್ ಆಗುತ್ತೆ, ಇಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಕಂಟ್ರೋಲ್ ದ ಫ್ಲೂಯಿಡ್ ಪ್ರೆಷರ್. ಮತ್ತೆ ಇಲ್ಲಿ ಏನಾದ್ರು ಪ್ರೆಷರ್ ಕಮ್ಮಿ ಆಯ್ತು ಅನ್ಕೊಳ್ಳಿ, ಅವಾಗ ಇಲ್ಲಿ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ. ಅವಾಗ ಇದರ ಫೋರ್ಸ್
ಸ್ಪ್ರಿಂಗ್ ಟೆನ್ಷನ್ ಕಮ್ಮಿ ಆಯ್ತು ಅನ್ಕೊಳ್ಳಿ, ಒನ್ಸ್ ಅಗೇನ್ ಏನಾಗುತ್ತೆ, ಇದು ಈ ಪಪೆಟ್ ವಾಲ್ವ್ ಇಟ್ ವಿಲ್ ಕಮ್ ಡೌನ್. ಏನಾಗುತ್ತೆ, ಅದು ತೆಳಗೆ ಬರುತ್ತೆ. ಮತ್ತೆ ಒನ್ಸ್ ಅಗೇನ್ ಏನಾಗುತ್ತೆ, ಇಟ್ ವಿಲ್ ಕಮ್ ಡೌನ್. ಈ ಥರ ಮತ್ತೆ ಅದು ನಾರ್ಮಲ್ ಕ್ಲೋಸಿಂಗ್ ಪೊಸಿಷನ್ಗೆ ಬಂದು ಕೂತ್ಕೊಳುತ್ತೆ. ಈ ಥರ ಬಂದು ಕೂತ್ಕೊಳುತ್ತೆ. ಸೊ ದಿಸ್ ಇಸ್ ಹೌ ದಿ ಮೀನಿಂಗ್ ಆಫ್ ದಿಸ್ symbol. Now let us watch this video. ನೋಡಿ, ಇಲ್ಲಿ ಟ್ಯಾಂಕ್ ಇದೆ, ಟ್ಯಾಂಕ್ ಇಂದ ಪಂಪ್ ಇದೆ, ಪಂಪ್ ಇಂದ ಫ್ಲೂಯಿಡ್, ಇದು ಮೋಟರು, ಹೈಡ್ರಾಲಿಕ್ ಮೋಟರು ಇಲ್ಲಿಗೆ ಬರ್ತಾ ಇದೆ. ಈ ಮೋಟರ್ ಏನ್ ಮಾಡ್ತಾ ಇದೆ, ಈ ಕನ್ವೇಯರ್ ಬೆಲ್ಟ್ ಅನ್ನ ಮೂವ್ ಮಾಡ್ತಾ ಇದೆ. ಇದ್ರ ಮೇಲೆ ಏನಿದೆ, ಇದು ಏನೋ ಫ್ಲೂಯಿಡ್ ಇದೆ, ಫ್ಲೂಯಿಡ್ ಟ್ಯಾಂಕ್ಸ್ ಇವೆಲ್ಲ. ಆ ಕನ್ವೇಯರ್ ಬೆಲ್ಟ್ ಮೇಲೆ ಈ ಫ್ಲೂಯಿಡ್ ಟ್ಯಾಂಕ್ಸ್ ಬಂದು ಒಂದು ಮೂವ್ ಮಾಡ್ತಾ ಇದೆ. ಈ ತರ ಈ ಸಿಸ್ಟಮ್ ಇದೆ. ಈಗ ಏನಾಗ್ತಾ ಇದೆ ಅಂತಂದ್ರೆ, ನಾರ್ಮಲಿ ಪ್ರೆಷರ್ ಕಮ್ಮಿ ಇದ್ದಾಗ ಏನಾಗ್ತದೆ, ಇಲ್ಲಿಂದ ಟ್ಯಾಂಕ್ ಇಂದ ಪಂಪ್ ಫ್ಲೂಯಿಡ್ ಕಳಿಸುತ್ತೆ ಮೋಟರ್ಗೆ, ಮೋಟರ್ ತಿರುಗ್ತು, ಅದು ರಿಟರ್ನ್ ಫ್ಲೂಯಿಡ್ ಏನಿದೆ ಅದು ಏನಾಗ್ತದೆ, ವಾಪಸ್ಸು ಇಟ್ ಇಸ್ ಗೋಯಿಂಗ್ ಬ್ಯಾಕ್ ಟು ಟ್ಯಾಂಕ್. ಮೋಟರ್ ತಿರುಗುತ್ತೆ, ಅವಾಗ ಈ ಪುಲಿ ತಿರುಗುತ್ತೆ, ಬೆಲ್ಟ್ ಥ್ರೂ ಈ ಪುಲಿ ತಿರುಗುತ್ತೆ. ಇಲ್ಲಿ ರ್ಯಾಕ್ ಅಂಡ್ ಪಿನಿಯನ್ ಮೆಕ್ಯಾನಿಸಮ್ ಇದೆ. ಈ ರ್ಯಾಕ್ ಮೂವ್ ಆಗುತ್ತೆ, ರ್ಯಾಕ್ ಮೂವ್ ಆದಾಗ ಬೆಲ್ಟ್ ಮೂವ್ ಆಗುತ್ತೆ, ಬೆಲ್ಟ್ ಮೂವ್ ಆದಾಗ ಇವು ಕಂಟೈನರ್ಸ್ ಮುಂದೆ ಬರ್ತವೆ. ದಿಸ್ ಇಸ್ ಹೌ ದಿಸ್ ಇಸ್ ಆಕ್ಟಿಂಗ್. ಸೊ ದಿಸ್ ಇಸ್ ಯುವರ್ ಪಪೆಟ್ ವಾಲ್, ಐ ಮೀನ್ ಪ್ರೆಷರ್ ರಿಲೀಫ್ ವಾಲ್. ಇದರ ಎರಡು ತರ ಇದೆ, ಡೈರೆಕ್ಟ್ ಆಕ್ಟಿಂಗ್ ಪ್ರೆಷರ್ ರಿಲೀಫ್ ವಾಲ್ ಅಂಡ್ ಪೈಲಟ್ ಆಪರೇಟೆಡ್ ರಿಲೀಫ್ ವಾಲ್ ಅಂತ ಎರಡು ತರ ಇದೆ. ಸೊ ಎರಡನ್ನೂ ಇವಾಗ ನೋಡೋಣ. ನೋಡಿ ಯಾವ ತರ ಆಗುತ್ತೆ ನೋಡಿ ಅದು. ಸೊ ಈಗ ಇಲ್ಲಿ ಪ್ರೆಷರ್ ಕಮ್ಮಿ ಇದ್ದಾಗ, ಅಂದ್ರೆ ಡಿಸೈನ್ಡ್ ಪ್ರೆಷರ್ ಇದ್ರೆ ಅವಾಗ ಏನಾಗುತ್ತೆ, ಈ ವಾಲ್ ಓಪನ್ ಆಗಲ್ಲ, ಅವಾಗ ಇಲ್ಲಿ ಯಾವ ಫ್ಲೂಯಿಡ್ ಹೋಗಲ್ಲ. ನೋಡಿ, ಇಲ್ಲಿ ಯಾವುದು ಫ್ಲೂಯಿಡ್ ಬರಲ್ಲ ಇಲ್ಲಿ. ಆದರೆ ಏನಾದರೂ ಕಾರಣಗಳಿಂದಾಗಿ ಇಲ್ಲೇನಾದರೂ ಲೋಡ್ ಜಾಸ್ತಿ ಇದೆ ಅನ್ಕೊಳ್ಳಿ, ಏನೋ ಫ್ರಿಕ್ಷನ್ ಜಾಸ್ತಿ ಆಯಿತು, ಇಲ್ಲ ನೀವು ಲೋಡ್ ಜಾಸ್ತಿ ಹಾಕಿದ್ರಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಮೋಟರ್ ಮೇಲೆ ಜಾಸ್ತಿ ಲೋಡ್ ಬರ್ತದೆ. ಮೋಟರ್ ಮೇಲೆ ಜಾಸ್ತಿ ಲೋಡ್ ಬಿದ್ದಾಗ ಏನಾಗುತ್ತೆ, ಈ ಲೈನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಲೈನಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಇದು ಈ ವಾಲ್ವ್ ಅವಾಗ ಓಪನ್ ಆಗುತ್ತೆ. ಲೆಟ್ ಅಸ್ ಸಿ ಹೌ ಇಟ್ ಓಪನ್ಸ್. ನೋಡಿ ನೋಡಿ ಈಗೇನಾಯ್ತು, ಇಲ್ಲಿ ಪ್ರೆಷರ್ ಜಾಸ್ತಿ ಆಯ್ತು. ಬೈ ಸಮ್ ಮೀನ್ಸ್ ಇಲ್ಲಿ ಏನಾಗಿದೆ, ಪ್ರೆಷರ್ ಜಾಸ್ತಿ ಆಗಿದೆ. ಅವಾಗ ನೋಡಿ ಏನಾಗಿದೆ, ಈ ವಾಲ್ ಓಪನ್ ಆಗಿದೆ. ಈಗ ಇಲ್ಲಿಂದ ಅದು ಫ್ಲೂಯಿಡ್ ನ ಬಿಡ್ತಾ ಇದೆ. ಎಕ್ಸ್ಟ್ರಾ ಫ್ಲೂಯಿಡ್ ಏನ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ, ಜಾಸ್ತಿ ಪ್ರೆಷರ್, ಅಷ್ಟು ಫ್ಲೂಯಿಡ್ ನ ಅದು ಇಲ್ಲಿ ಬಿಡ್ತಾ ಇದೆ. ಓಕೆನಾ. ಈಗ ನೋಡಿ ಇದು ಹೇಗೆ ಕನ್ಸ್ಟ್ರಕ್ಷನ್ ಇದೆ ನೋಡೋಣ ಈಗ ನೆಕ್ಸ್ಟ್. ನೋಡಿ ಇಲ್ಲಿದೆ, ಇವಾಗ ಈ ಪ್ರೆಷರ್ ಇಲ್ಲಿಂದ ಇದು ಹೈಡ್ರಾಲಿಕ್ ಫ್ಲೂಯಿಡ್ ಬರ್ತಾ ಇದೆ ಇಲ್ಲಿ. ಆ ಪ್ರೆಷರ್ ಇಂದ ಬರೋ ಫೋರ್ಸ್ ಮತ್ತೆ ಈ ಸ್ಪ್ರಿಂಗ್ ಇದೆ ನೋಡಿ, ಈ ಸ್ಪ್ರಿಂಗ್ ಇಂದ ಬರೋ ಫೋರ್ಸ್ ಎರಡು ಈಗ ಸದ್ಯಕ್ಕೆ ಈಕ್ವಲ್ ಆಗಿದೆ. ಹಾಗಾಗಿ ಈ ಬಾಲ್ ಇದೆಯಲ್ಲ, ಅದು ಈ ಪೋರ್ಟ್ ನ ಬ್ಲಾಕ್ ಮಾಡಿದೆ. ಹಾಗಾಗಿ ಇಲ್ಲಿಂದ ಯಾವ ಫ್ಲೂಯಿಡ್ ಹೋಗ್ತಾ ಇಲ್ಲ. ಒಂದ್ ವೇಳೆ ಇಲ್ಲಿ ಬರೋ ಪ್ರೆಷರ್ ಜಾಸ್ತಿ ಆಯ್ತು, ಅದರಿಂದ ಬರೋ ಫೋರ್ಸ್ ಕೂಡ ಏನಾಗುತ್ತೆ, ಈ ಸ್ಪ್ರಿಂಗ್ ಫೋರ್ಸ್ ನ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅವಾಗ ಈ ಬಾಲ್ ಲಿಫ್ಟ್ ಆಗುತ್ತೆ. ಲಿಫ್ಟ್ ಆದಾಗ ಇಲ್ಲಿ ಲೀಕ್ ಆಗಿ ಶುರು ಆಗುತ್ತೆ. ಸೊ ಅದಕ್ಕೆ ಅಂತ ಕರೀತಾರೆ, ಕ್ರ್ಯಾಕ್ ಓಪನ್ ಪ್ರೆಷರ್ ಅಂತ ಕರೀತಾರೆ. ನೋಡೋಣ. ನೋಡಿ ಈಗ ಏನ್ ಮಾಡ್ತಾ ಇದ್ದಾನೆ, ಇದನ್ನ ಲೂಸ್ ಮಾಡ್ತಾ ಇದ್ದಾರೆ. ಅಡ್ಜಸ್ಟಿಂಗ್ ಸ್ಕ್ರೂ ಲೂಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಈ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಈ ಸ್ಪ್ರಿಂಗ್ ಫೋರ್ಸ್ ಕಮ್ಮಿ ಆಗುತ್ತೆ. ಸ್ಪ್ರಿಂಗ್ ಫೋರ್ಸ್ ಕಮ್ಮಿ ಆದಾಗ ಏನಾಗುತ್ತೆ, ಇದು ಕಮ್ಮಿ ಫೋರ್ಸ್ಗೆನೆ ಏನಾಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ. ಇದನ್ನ ಟೈಟ್ ಮಾಡಿದಾಗ ಏನಾಗುತ್ತೆ, ಇದು ಕಂಪ್ರೆಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಟೆನ್ಷನ್, ಸ್ಪ್ರಿಂಗ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಅವಾಗ ಈ ವಾಲ್ ನ ಓಪನ್ ಮಾಡಬೇಕು ಅಂದ್ರೆ ವಿ ನೀಡ್ ಮೋರ್ ಫೋರ್ಸ್. ನೋಡಿ ಟೈಟ್ ಮಾಡ್ತಾ ಇದ್ದಾರೆ. ನೋಡಿ ಏನಾಗ್ತದೆ ಈಗ, ನೋಡಿ ಈ ಏರೋ ಮಾರ್ಕ್ ದೊಡ್ಡದು ಅಂದ್ರೆ ಮೀನಿಂಗು ಈ ಪ್ರೆಷರ್ ಜಾಸ್ತಿ ಆಗಿದೆ. ಈಗ ನೋಡಿ ಬಾಲ್ ಲೈಟ್ ಆಗಿ ಲಿಫ್ಟ್ ಆಗಿದೆ, ಆದ್ರೆ ನೋಡಿ ಅದಕ್ಕೆ ಇಲ್ಲಿ ಫ್ಲೂಯಿಡ್ ಏನಾಗ್ತಾ ಇದೆ, ಲೀಕ್ ಆಗಿ ಆಚೆ ಹೋಗ್ತಾ ಇದೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ as, this pressure is what is called as crack open pressure. ನೋಡಿ ಈಗ ಫುಲ್ ಏನಾಯ್ತು, ಜಾಸ್ತಿ ಆಗೋಯ್ತು ಪ್ರೆಷರ್. ಈಗ ಫುಲ್ ವಾಲ್ ಲಿಫ್ಟ್ ಆಗೋಗಿದೆ ಮೇಲೆ.
This is what is called as full opening pressure. ನೋಡಿ, ಇದು ಪೈಲಟ್ ಆಪರೇಟೆಡ್ ರಿಲೀಫ್ ವಾಲ್ವ್. ಇದರ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದು ಚಿಕ್ಕದಾಗಿರ್ತದೆ, ಕಾಂಪ್ಯಾಕ್ಟ್ ಆಗಿರ್ತದೆ ಕಂಪೇರ್ ಟು ದ ಡೈರೆಕ್ಟ್ ಆಕ್ಟಿಂಗ್ ಟೈಪ್ ಆಫ್ ರಿಲೀಫ್ ವಾಲ್ವ್. ಆದ್ರೆ ಇದು ಈ ವಾಲ್ವ್ ಇದೆಯಲ್ಲ, ಇದು ಅಷ್ಟೊಂದು ಫಾಸ್ಟ್ ರೆಸ್ಪಾನ್ಸ್ ಇರಲ್ಲ ಇದ್ರದ್ದು. ಅದರದ್ದು ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್. ನೋಡಿ ಏನಾಗಿದೆ ನೋಡಿ, ಇದು ನಿಮ್ಮ ಪಿಸ್ಟನ್, ಇದು ಮೇನ್ ಪಿಸ್ಟನ್, ಇದು ಪಾಪೆಟ್ ವಾಲ್ವ್. ಇಲ್ಲೊಂದು ಪಾಪೆಟ್ ವಾಲ್ವ್ ಇದೆ. ಇಲ್ಲಿ ಒನ್ ಸೆಕೆಂಡ್ ಯು ಹ್ಯಾವ್ ಗಾಟ್ ಅ ಸ್ಪ್ರಿಂಗ್ ಹಿಯರ್. ಇಲ್ಲೊಂದು ಮತ್ತೆ ಒನ್ ಸೆಕೆಂಡ್ ಅಡ್ಜಸ್ಟಿಂಗ್ ಸ್ಕ್ರೂ ಇದೆ. ಈ ಪಿಸ್ಟನ್ ಇದೆಯಲ್ಲ, ಈ ಮೇನ್ ಪಿಸ್ಟನ್ ಇವಾಗ ಬ್ಲಾಕ್ ಮಾಡಿದೆ ನೋಡಿ. ಟ್ಯಾಂಕ್ ಹೋಗೋ ಲೈನ್ ಇದು ಬ್ಲಾಕ್ ಮಾಡಿದೆ. ಆದ್ರೆ ಇಲ್ಲೊಂದು ಸೆಂಟ್ರಲ್ಲಿ ಒಂದು ಪ್ಯಾಸೇಜ್ ಇದೆ ನೋಡಿ, ಪ್ಯಾಸೇಜ್. ಆ ಪ್ಯಾಸೇಜ್ ಏನಾಗುತ್ತೆ, ಸ್ವಲ್ಪ ಹೈಡ್ರೋಲಿಕ್ ಫ್ಲೂಯಿಡ್ ಇಟ್ ವಿಲ್ ಆಲ್ಸೋ ಪಾಸ್ ಹಿಯರ್ ಅಂಡ್ ಇಲ್ಲಿ ಬರುತ್ತೆ. ಇಲ್ಲೊಂದು ನೋಡಿ, ಇಲ್ಲೊಂದು ಪ್ಯಾಸೇಜ್ ಇದೆ. ಇಲ್ಲಿಂದ ಏನಾಗುತ್ತೆ, ಅದು ಇಲ್ಲಿರೋ ಪಾಪೆಟ್ ವಾಲ್ ಮೇಲೆ ಆಕ್ಟ್ ಆಗ್ತಾ ಇರ್ತದೆ. ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ ಅವಾಗ ಏನಾಗುತ್ತೆ, ಇಲ್ಲಿ ಬರೋ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. ಈ ವಾಲ್ ಮೇಲೆ ಅಪ್ಲೈ ಆಗುವಂತ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. ಒಂದ್ ವೇಳೆ ಈ ಫೋರ್ಸ್ ಏನಾದ್ರು ಈ ಸ್ಪ್ರಿಂಗ್ ಟೆನ್ಷನ್ಗೆ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅವಾಗ ಈ ಬಾಲ್ ಇದೆಯಲ್ಲ ಅದು ಹಿಂದೆ ಹೊರಟೋಗುತ್ತೆ. ಹಿಂದೆ ಹೋದಾಗ ಏನಾಗುತ್ತೆ, ಈ ಪೋರ್ಟ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿರೋ ಫ್ಲೂಯಿಡ್ ಇದೆಯಲ್ಲ ಅದು ಲೀಕ್ ಆಗ್ಬಿಟ್ಟು ನೋಡಿ ಇಲ್ಲಿ ಬರ್ತದೆ. ಇಲ್ಲಿಂದ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಟು ಟ್ಯಾಂಕ್. ಸೊ ಅವಾಗ ಯಾವಾಗ ಹಂಗಾಗುತ್ತೋ ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಡ್ರಾಪ್ ಆಗುತ್ತೆ. ಇಲ್ಲಿ ಪ್ರೆಷರ್ ಡ್ರಾಪ್ ಆದಾಗ ಏನಾಗುತ್ತೆ, ಈಗ ಮೊದಲು ಇಲ್ಲಿ ಬರೋ ಪ್ರೆಷರ್ ಮತ್ತೆ ಈ ಸ್ಪ್ರಿಂಗು ಎರಡು ಏನ್ ಮಾಡ್ತಾ ಇದ್ವು, ಎರಡರದ್ದು ಕಂಬೈನ್ಡ್ ಫೋರ್ಸ್ ಇದೆಯಲ್ಲ ಅದು ಇಲ್ಲಿ ಫ್ಲೂಯಿಡ್ ಪ್ರೆಷರ್ ಏನ್ ಬರ್ತಾ ಇತ್ತಲ್ಲ ಆ ಪ್ರೆಷರ್ಗೆ ಈಕ್ವಲ್ ಆಗಿರ್ತಾ ಇತ್ತು. ಈಕ್ವಲ್ ಆಗಿದ್ದಾಗ ಏನಾಗ್ತಿತ್ತು, ಈ ಪಿಸ್ಟನ್ ಈ ತರ ಕ್ಲೋಸ್ಡ್ ಪೊಸಿಷನ್ ಇರೋದು. ಈಗ ಯಾವಾಗ ಲೀಕ್ ಆಯ್ತು ಅವಾಗ ಏನಾಯ್ತು, ಇಲ್ಲಿ ಫ್ಲೂಯಿಡ್ ಪ್ರೆಷರ್ ಹೊರಟೋಯ್ತು. ಅವಾಗ ಬರೀ ಸ್ಪ್ರಿಂಗ್ ಫೋರ್ಸೇನೆ ಈ ಫೋರ್ಸ್ ತಡೆಯಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಈ ಸ್ಪ್ರಿಂಗ್ ಕಂಪ್ರೆಸ್ ಆಗುತ್ತೆ. ಅವಾಗ ಈ ನಿಮ್ಮ ಮೇನ್ ವಾಲ್ವ್ ಇದೆ ಅದು ಮೇಲೆ ಹೊರಟೋಗುತ್ತೆ. ಮೇಲೆ ಹೋದಾಗ ಏನಾಗುತ್ತೆ, ಈ ಪೋರ್ಟ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿಂದ ಫ್ಲೂಯಿಡ್ ಲೀಕ್ ಆಗ್ಬಿಟ್ಟು ಹೋಗಕ್ ಶುರು ಆಗುತ್ತೆ. ನೋಡೋಣ ಯಾವ ತರ ಆಗುತ್ತೆ ನೋಡೋಣ ಅದು. ನೋಡಿ ಈಗ ಏನಾಯ್ತು, ಪ್ರೆಷರ್ ಜಾಸ್ತಿ ಆಯ್ತು, ಇದು ವಾಲ್ ಓಪನ್ ಆಗಿದೆ ನೋಡಿ, ಲೀಕ್ ಆಗ್ತಾ ಇದೆ ಫ್ಲೂಯಿಡ್. ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ನೋಡಿ ಈಗ ಏನಾಯ್ತು, ಈ ಮೇನ್ ವಾಲ್ವ್ ಇದೆಯಲ್ಲ ಅದು ಮೇಲೆ ಹೊರಟೋಯ್ತು. ಈ ಸ್ಪ್ರಿಂಗ್ ಕಂಪ್ರೆಸ್ ಆಗೋಗಿದೆ. ಇವಾಗ ಈ ಪೋರ್ಟ್ ಓಪನ್ ಆಯ್ತು. ಇವಾಗ ಪಂಪ್ ಇಂದ ಫ್ಲೂಯಿಡ್ ಏನಾಯ್ತು, ಟ್ಯಾಂಕ್ ಹೊರಟೋಯ್ತು. ಸೊ ಈಗ ಏನಾಯ್ತು, ಈ ಮೇನ್ ಲೈನ್ ಅಲ್ಲಿ ಪ್ರೆಷರ್ ಮೇಂಟೈನ್ ಆಯ್ತು. ಸೊ ದಿಸ್ ಇಸ್ ಹೌ ಎ ಪೈಲಟ್ ಆಪರೇಟೆಡ್ ರಿಲೀಫ್ ವಾಲ್ವ್ ವರ್ಕ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಲ್ರೆಡಿ ನಾವು ಟೆಸ್ಟ್ ಅಲ್ಲಿ ಮಾಡೋಣ. ನೋಡಿ ಈ ಬುಕ್ಗಳನ್ನ ನೀವು ಓದ್ಬೇಕಾಗತ್ತೆ ಲೈಬ್ರರಿಲಿ ತಗೊಂಡು. ಆಂಥೋನಿ ಎಸ್ಪಾಸಿಟೋ ಬೈ ಪಿಯರ್ಸನ್ ಪಬ್ಲಿಕೇಶನ್, ಇದನ್ನ ನಾನು ಯೂಸ್ ಮಾಡಿದ್ದೀನಿ, 40% ಯೂಸ್ ಮಾಡಿದ್ದೀನಿ. ಆಂಡ್ರೋಪಾರ್ ಅರೌಂಡ್ 60% ಯೂಸ್ ಮಾಡಿದ್ದೀನಿ. ಅಲಾವುದ್ದೀನ್ ಖಾಲಿದ್ ಹುಸೇನು ಸ್ವಲ್ಪ ಯೂಸ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಏನು ಅಂದ್ರೆ ಇವೆಲ್ಲ ಇದೆ ನೋಡಿ ವಿಡಿಯೋಗಳೆಲ್ಲ, ಆಲ್ ದೀಸ್ ವಿಡಿಯೋಸ್, ಇವೆಲ್ಲ ವಿಡಿಯೋಗಳು ನಾನು ಯೂಟ್ಯೂಬ್ ಇಂದ ಮತ್ತೆ ಆನ್ಲೈನ್ ಕಂಟೆಂಟ್, ಈ ಹೈಡ್ರೋಲಿಕ್ಸ್ಗೆ ತುಂಬಾ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಸುಮಾರು ವಿಡಿಯೋಗಳಿದಾವೆ. ಆನ್ಲೈನ್ ಕಂಟೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ದೇನೆ, ಈ ಪ್ರೆಸೆಂಟೇಷನ್ ಮಾಡಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.